ಮೋದಿ ಏನಾದರೂ ಘೋಷಣೆ ಮಾಡ್ತಾರೆ ಅಂತಂದರೆ ಅದ್ರ ಹಿಂದೊಂದು ದೊಡ್ಡ ಅರ್ಥ ಇದ್ದೇ ಇರುತ್ತೆ ಅಂತ ಅರ್ಥ. ಈ ಚಿನ್ನ ತಗೋಬೇಡಿ, ಒಂದು ವರ್ಷ ಸುಮ್ಮನಿರಿ ಅಂತ ಹೇಳಿದ್ರಲ್ಲ, ಯಾಕೆ ಏನು ಎತ್ತ 16 ಜನ 16 ಪ್ರಶ್ನೆಗಳನ್ನ ಹಾಕ್ತಾಯಿದ್ರು. ಈಗ ಸರ್ಕಾರ ಶಾಕ್ ಕೊಟ್ಟಿದೆ ನೋಡಿ. ಚಿನ್ನ ಮತ್ತು ಬೆಳ್ಳಿ ಮೇಲಿನ ಆಮದು ಸುಂಕ 15% ಏರಿಕೆ ಆಗಿದೆ. 6% ಇತ್ತು, 15%ಗೆ ಹೋಯಿತು. ಚಿನ್ನ ಬೆಳ್ಳಿ ಖರೀದಿ ಮಾಡುವಂಥವ್ರು 16 ಬಾರಿ ಯೋಚನೆ ಮಾಡಬೇಕು. ಶೇಕಡ 15% ಹೆಚ್ಚಳ ಆಗಿದೆ. ಇನ್ನು 6.4 ಇಷ್ಟು ಪ್ಲಾಟಿನಮ್ ಮೇಲಿನ ಆಮದು ಸುಂಕ ಶೇಕಡ 6.4 ಈಗ 15.4ಕ್ಕೆ ಏರಿಕೆಯಾಗಿದೆ. ಇದು ಆಮದು ತಗ್ಗಬೇಕು, ರೂಪಾಯಿ ಮೌಲ್ಯ ಜಾಸ್ತಿ ಆಗಬೇಕು. ಹೀಗೆ ರೂಪಾಯಿ ಮೌಲ್ಯ ಅಪಮೌಲ್ಯ ಆಗ್ತಾ ಇತ್ತು ಅಂತಂದರೆ ಏನು ಅರ್ಥ ಇದು? ಹಿಂಗಾಗಿನೋ ಅಂತಂತಂದರೆ ಈ ದೇಶದ ವಿದೇಶಿ ವಿನಿಮಯ ಮೀಸಲಿಟ್ಬಿಟ್ಟು ರಕ್ಷಣೆಗಾಗಿ ಈ ನಿರ್ಧಾರಕ್ಕೆ ಮೋದಿ ಬಂದಿದ್ದಾರೆ. ಇದು ಚಿನ್ನ ಖರೀದಿ ಮುಂದೂಡಿ ಅಂದ್ರಲ್ಲ, ಅದರ ಜೊತೆಗೇನೆ ಈಗ ಸುಂಕ ಕೂಡ ಏರಿಕೆ ಆಗಿರೋದು. ಹಿಂಗಾಗಿನೋ ಅಂತಂದರೆ ಮತ್ತೆ ಬೆಲೆ ಜಾಸ್ತಿ ಆಗುವಂಥದ್ದು ಖಚಿತ. ನೋಡಿ, ಆಡದೆ ಮಾಡುವವನು ರೂಢಿಯೊಳಗುತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು ಅನ್ನುವಂಥ ಒಂದು ಮಾತಿದೆ. ತೈಲ ಮಿತ ಬಳಕೆ ಮಾಡಿ ಅಂದ್ರಲ್ಲ, ಬರೀ ಹೇಳಿದ್ದಲ್ಲ, ಇನ್ನೊಂದು ಹೆಜ್ಜೆ ಇಟ್ಟರು ಮೋದಿ. SPG ಭದ್ರತಾ ವಾಹನಗಳು ಏನು ಪ್ರಧಾನಮಂತ್ರಿಗಳು ಹೋಗ್ಬೇಕಾದ್ರೆ ಹಿಂದೆ 16 ವೆಹಿಕಲ್ಗಳು ಹೋಗ್ತಾವಲ್ಲ, ಅದಕ್ಕೂ ಕೂಡ ಕಡಿತ ಮಾಡಲಾಗಿದೆ. ಈಗ ಆ ಸಂಖ್ಯೆಗೂ ಕೂಡ ಕಡಿತ. ಮೋದಿ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಭದ್ರತೆಗೆ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ ಅಂತ ಕೂಡ ಆದೇಶ ಕೊಟ್ಟಿದ್ದಾರೆ. ಬರೀ ತಾವು ಮಾತ್ರ ಮಾಡೋದಲ್ಲ, ಬೇರೆಯವರು ಕೂಡ ಅದನ್ನು ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಅಂತಂದರೆ ಈ ತೈಲ ವಾಹನಗಳನ್ನು ಬಳಸಬೇಡಿ, ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ ಅಂತ. ಇದೆಲ್ಲದರ ಜೊತೆಗೆ ತಾವು ಹೇಳೋದು ಮಾತ್ರ ಅಲ್ಲ, ಕೇಂದ್ರ ಸಚಿವರುಗಳು ಕೂಡ ಇದನ್ನು ಫಾಲೋ ಮಾಡಬೇಕು. ಸಂಪುಟ ಸಚಿವರಿಗೆ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವಾಹನಗಳನ್ನು ಜಾಸ್ತಿ ಬಳಸಿ. NDA ಆಡಳಿತ ಇರುವಂಥ ರಾಜ್ಯದ CMಗಳು ಕೂಡ ಇದನ್ನು ಫಾಲೋ ಮಾಡಬೇಕು. ತೈಲ ವಾಹನ ಬಿಟ್ಟು ಎಲೆಕ್ಟ್ರಿಕ್ ವಾಹನ ಬಳಸಬೇಕು ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. ನಿನ್ನೆ ನಾವು ಕೆಲವೊಂದು ಫೋಟೋ ಓಡಾಡ್ತೇವೆ, ನೋಡ್ತಾ ಇದ್ದೀವಿ. ಕೆಲವೊಂದು ಕಡೆಗೆ ಜಡ್ಜ್ಗಳು ಕೂಡ ಸೈಕಲ್ ಹತ್ಕೊಂಡು ಬಂದಿದ್ದಾರೆ. ಇನ್ನು ಇವತ್ತು ಬೆಳಗ್ಗೆ 11 ಗಂಟೆಗೆ ವೆರಿ ಇಂಪಾರ್ಟೆಂಟ್ ಮೀಟಿಂಗ್, ಕ್ಯಾಬಿನೆಟ್ ಮೀಟಿಂಗ್ ಇದೆ. ಇವರೇನಾದರೂ ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಸ್ಟೇಟ್ಮೆಂಟನ್ನು ಮತ್ತೆ ಮೇಲಿಂದ ಮೇಲೆ ಪುನರುಚ್ಚಾರ ಮಾಡ್ತಾರೆ. ಅದಾದ ಮೇಲೆ ಮತ್ತೇನಾದರೂ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ ಅಂತಂತಂದರೆ ಅದರರ್ಥ ಏನೋ ಇದೆ ಅಂತ. ಬನ್ನಿ, ಪ್ರತಿಮಾ ಭಟ್ ನಮ್ಮದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರತಿಮಾ, ಭಾಳ ಗಮನಿಸಬೇಕಾದಂಥ ಸಂಗತಿ ಹಿಂದೆಲ್ಲ ಏನು ಅಂತಂದರೆ, ಈ ಮೋದಿ ಏನಾದ್ರೂ ಇವತ್ತು ಸಾರ್ವಜನಿಕರನ್ನ ಉದ್ದೇಶಿಸಿ ಸಂದೇಶ ಕೊಡ್ತಾರೆ ಅಂತ ತಕ್ಷಣ ಬೆಚ್ಚಬಿದ್ದು ಬಿಡೋರು, ಏನೋ ಇದೆಯಪ್ಪ ಕತೆ ಅಂಥೇಳಿ ಅಂತ. ಯಾಕಂದರೆ ಇಂಥ 16 ಶಾಕ್ಗಳನ್ನು ಕೊಟ್ಟಿರುವಂಥ ಉದಾಹರಣೆಗಳಿದೆ. ಜೊತೆಗೇನು ಅಂತಾರೆ, ನಾನೊಂದು ಮಾತು ಹೇಳಿದೆ ಪ್ರತಿಮಾ, ನೀವು ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಆಡದೆ ಮಾಡುವವನು ರೂಢಿಯೊಳಗುತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು ಅನ್ನುವಂಥ ಒಂದು ಮಾತಿದೆ. ಬರೀ ನಾವು ಆಡಿದ್ರಲ್ಲ, ಎಷ್ಟು ಮಾಡ್ತೀವಿ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಮೋದಿ ಅದಕ್ಕೀಗ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ. ಅನಗತ್ಯವಾಗಿ ಏನು ಅಂತಂದರೆ ವಾಹನಗಳನ್ನು ಬಳಸಬೇಡಿ ಅಂತ. ನನಗೆ ರಕ್ಷಣೆಗೋಸ್ಕರ ಬಳಸುವಂಥ ವಾಹನಗಳ ಅದರ ಸಂಖ್ಯೆನೂ ಕೂಡ ಕಡಿಮೆ ಮಾಡಿ ಅಂತ. ಏನಾದರೂ ವೆಹಿಕಲ್ಗಳನ್ನು ಬಳಸೋದಾದರೆ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ ಅಂತ. ನೆನ್ನೆ ಈ ಪೇಪರಲ್ಲೆಲ್ಲ ನೋಡ್ತಾ ಇದ್ದೀವಿ, ಒಬ್ಬ ಜಡ್ಜ್ ಕೂಡ ಸೈಕಲ್ ಏರಿ ಬಂದಿರುವಂಥದ್ದು ಈ ಕೋರ್ಟಿನ ಕಲಾಪಗಳಿಗೆ, ಅದನ್ನು ಕೂಡ ಗಮನಿಸಿದ್ದೀವಿ. ಅಂದರೆ ಇದೇನೋ ಇದೆ. ಇದೆಲ್ಲದರ ಜೊತೆಗೇನು ಅಂದರೆ ಇವತ್ತು ನಡೆಯುವಂಥ ವೆರಿ ಇಂಪಾರ್ಟೆಂಟ್ ಕ್ಯಾಬಿನೆಟ್ ಮೀಟಿಂಗ್ ಏನಾಗ್ಬೋದು ಪ್ರತಿಮಾ? ನಿಜ ರಂಗನಾಥ್, ಉಪದೇಶ ಮಾಡಿದ್ರೆ ಸಾಲದು, ಆ ಉಪದೇಶ ಮಾಡುವಂಥ ಸಂದರ್ಭದಲ್ಲಿ ತಾವು ಪಾಲನೆ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಅದರಲ್ಲೂ ಒಬ್ಬ ದೇಶದ ಪ್ರಧಾನಿ ಕರೆ ಕೊಟ್ಟಾಗ ಜನ ಅದನ್ನು ಪಾಲಿಸಬೇಕು ಅಂತಂದರೆ ಪ್ರಧಾನಿ ಕೂಡ ಪಾಲಿಸ್ತಾರಾ ಅಥವಾ ಜನಪ್ರತಿನಿಧಿಗಳು ಕೂಡ ಪಾಲಿಸ್ತಾರ ಅನ್ನುವಂಥ ಸಹಜವಾದ ಪ್ರಶ್ನೆ ಬರುತ್ತೆ. ಜೊತೆಗೆ ಪ್ರಧಾನಿ ಕರೆ ಕೊಡ್ತಾ ಇದ್ದಂಥ ಬೆನ್ನಲ್ಲೇ ವಿಪಕ್ಷಗಳು ಟೀಕಿಸಿದ್ದನ್ನು ನಾವು ಗಮನಿಸಿದ್ವಿ. ಅದಕ್ಕೆ ಉತ್ತರ ಅನ್ನುವಂತೆ ಈಗ ಪ್ರಧಾನಿ ತಾವೇ ಕರೆ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಮಾಡಿ ಅಂದಿದ್ದಾರೆ. ಪ್ರಮುಖವಾಗಿ ಭದ್ರತೆಗಿರುವಂತಹ ಒಂದು ವಾಹನಗಳೇನಿವೆ, SPG ವಾಹನಗಳು, ಅದೂ ಕೂಡ ಎಲೆಕ್ಟ್ರಿಕ್ ವಾಹನ ಆಗಲಿ ಎನ್ನುವಂತಹ ಸೂಚನೆಯನ್ನ ಜೊತೆಗೆ ತಮ್ಮ ಸಚಿವರುಗಳಿಗೆ ಕೊಟ್ಟಿರುವಂತದ್ದು ಒಂದು ಬೆಸ್ಟ್ ಎಕ್ಸಾಂಪಲ್ ಸೆಟ್ ಮಾಡ್ತಾ ಇರೋದು ಅಂತ ಅನ್ಸುತ್ತೆ. ಹಾಗೆ ತಾವು ಹೇಳಿದಾಗ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಬಹಳ ಕ್ರೂಷಿಯಲ್ ಕೂಡ. ಪ್ರತಿಮಾ ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನು ನಾನು ಸಂಪರ್ಕ ಮಾಡ್ತೀನಿ. ಕಾರಣಾಂತರಗಳಿಂದ ಸ್ವಲ್ಪ ಆಡಿಯೋದಲ್ಲಿ ವೇರಿಯೇಷನ್ ಕಾಣ್ತಾ ಇದೆ, ಮತ್ತವ್ರನ್ನ ಸಂಪರ್ಕ ಮಾಡ್ತೀನಿ ನಾನು. ಇದು ಸಂಗತಿ, ನಾವು ಉದ್ಯಮಿಗಳಿಗೆ ಶಕ್ತಿ ಕೊಡಬೇಕು, ಮೊದಲು ನಾವು ಫಾಲೋ ಮಾಡಬೇಕು. ದಯವಿಟ್ಟು ಕೇಂದ್ರ ಸಚಿವರುಗಳು ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳನ್ನು ಬಳಸುವಂಥದ್ದನ್ನು ಕಡಿಮೆ ಮಾಡಿ. ಇದು ಮೋದಿಯವರು ಕೊಟ್ಟಿರುವಂಥ ಕರೆ. ಪ್ರತಿಮಾ, ಪ್ಲೀಸ್ ಕಂಟಿನ್ಯೂ.
ಎಸ್, ಒಂದು ಪ್ರಮುಖವಾಗಿ ಇಲ್ಲಿ ಇಂಧನವನ್ನ ಮಿತವಾಗಿ ಬಳಸಬೇಕು ಅಂತ ಪ್ರಧಾನಿ ಕರೆ ಕೊಟ್ಟರು. ಜೊತೆಗೆ ತಾವು ಕೂಡ ಅದನ್ನ ಪಾಲಿಸುವಂತಹ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಹಾಗೆ ತಾವು ಇನ್ನೊಂದು ಪ್ರಮುಖವಾದಂತಹ ವಿಚಾರವನ್ನ ಹೇಳಿದ್ರಿ, ಈ ಚಿನ್ನ ಬೆಳ್ಳಿ ಮೇಲಿನ ಆಮದು ಸುಂಕ ಕಡಿತ ಆಗಿರೋದು 15% ವರೆಗೆ ಏರಿಕೆಯಾಗಿರುವಂತದ್ದು ಸುಂಕ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಚಿನ್ನ ಬೆಳ್ಳಿಯನ್ನ ಕಡಿಮೆ ಖರೀದಿ ಮಾಡಿ ಅನ್ನುವಂತಹ ಹೇಳಿಕೆಯನ್ನೇನು ಪ್ರಧಾನಿ ಕೊಟ್ಟರು, ಇದೆಲ್ಲ ಈ ಮಿತ ಬಳಕೆಯ ಆದೇಶದ ಹಿಂದೆ ಒಂದು ದೊಡ್ಡ ಗುರಿ ಇದೆ. ಅದು 23 ಲಕ್ಷ ಕೋಟಿ ರೂಪಾಯಿಯನ್ನ ಉಳಿತಾಯ ಮಾಡುವಂತಹ ಗುರಿ. ಯಾಕೆ ಅಂತ ನಾವು ನೋಡ್ತಾ ಹೋದ್ರೆ, ನಮ್ಮ ದೇಶದಲ್ಲಿ ನಾವು ಗಮನಿಸಿದ್ರೆ ಭಾರತ ವಿಶ್ವದ 2ನೇ ಅತಿ ದೊಡ್ಡ ಚಿನ್ನದ ಖರೀದಿದಾರ ರಾಷ್ಟ್ರ. ಹಾಗಾಗಿ ಈಗ 2026 ಆರ್ಥಿಕ ವರ್ಷ ನಾವು ಗಮನಿಸ್ತಾ ಹೋದ್ರೆ ಸುಮಾರು 6,76,000 ಕೋಟಿ ಮೌಲ್ಯದ ಚಿನ್ನವನ್ನು ನಾವು ಆಮದು ಮಾಡ್ಕೊಂಡಿದ್ದೀವಿ. ಲೆಕ್ಕ ಹಾಕಿ ಎಷ್ಟು ದೊಡ್ಡ ಪ್ರಮಾಣದ ಚಿನ್ನ ಖರೀದಿಯಾಗುತ್ತೆ ನಮ್ಮ ದೇಶದಲ್ಲಿ ಅಂತ ಅನ್ನೋದು. ಚಿನ್ನ ಖರೀದಿ ಮಾಡ್ತೀವಿ ಅಂತ ಅಂದ ತಕ್ಷಣ ನಮ್ಮ ಮನೆಯೊಳಗಡೆ ಚಿನ್ನ ಇದ್ಬಿಡಬಹುದು, ಆದ್ರೆ ದೇಶದ ಆರ್ಥಿಕ ಸ್ಥಿತಿಯನ್ನ, ರೂಪಾಯಿ ಮೌಲ್ಯವನ್ನ ಗಮನಿಸ್ತಾ ಹೋದಾಗ ನಾವು ಆಮದು ಮಾಡಿಕೊಳ್ಳುವಂತಹ ರಾಷ್ಟ್ರ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದು ಡಾಲರ್ನ ಮೌಲ್ಯವನ್ನ ಹೆಚ್ಚಳ ಮಾಡುತ್ತೆ, ರೂಪಾಯಿ ಮೌಲ್ಯವನ್ನ ಕುಗ್ಗಿಸುತ್ತೆ. ಆ ಹಿನ್ನೆಲೆಯಲ್ಲೇ ಪ್ರಧಾನಿ ಕರೆ ಕೊಟ್ಟಿದ್ದು ಚಿನ್ನ ಖರೀದಿಯನ್ನ ಕಡಿಮೆ ಮಾಡಿ ಮಿತಗೊಳಿಸಿ ಅಂತ. ಹಾಗೆ ಇಂಧನದ ಬಗ್ಗೆ ಕೂಡ ಅವರು ಹೇಳಿದ್ರು. ಯಾಕಂದ್ರೆ ಅದು ಕೂಡ ಅಷ್ಟೇ, ನಾವು 80-85% ಇಂಧನವನ್ನ ಆಮದು ಮಾಡ್ಕೊಳ್ತೀವಿ ಅಂದ್ರೆ ಲೆಕ್ಕ ಹಾಕಿ ರಂಗನಾಥ, ನಮ್ಮ ದೇಶದಲ್ಲಿ ನಾವು ಆಮದಿನ ಪ್ರಮಾಣ ಹೆಚ್ಚಾಗ್ಬಿಡುತ್ತೆ ಅಂತಂದ್ರೆ ಅದು ಸಹಜವಾಗಿ ನಮ್ಮ ಆರ್ಥಿಕತೆಯ ಮೇಲೆ ಬಹಳ ದೊಡ್ಡ ಹೊಡೆತ, ರೂಪಾಯಿ ಮೌಲ್ಯವನ್ನು ಕುಗ್ಗಿಸುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಧಾನಿ ಹೇಳಿಕೆ ಕೊಟ್ಟಿದ್ದಷ್ಟೇ ಅಲ್ಲ, ಅದನ್ನ ಪಾಲನೆ ಮಾಡುವಂತಹ ನಮ್ಮ ಕ್ಯಾಬಿನೆಟ್ಗೂ ಕೂಡ ಸೂಚನೆ ಕೊಟ್ಟಿದ್ದು. ಇವತ್ತಿನ ಮೀಟಿಂಗ್ ಮತ್ತಷ್ಟು ಕ್ರೂಷಿಯಲ್ ಅನ್ಸುತ್ತೆ, ಯಾಕಂದ್ರೆ ಯಾವೆಲ್ಲ ಸೂಚನೆಗಳನ್ನ ಪಾಲನೆ ಮಾಡಬೇಕು ಅನ್ನುವಂಥ ಆದೇಶ ಬರುತ್ತೆ, ಅತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಪ್ರತಿಮಾ, ತಮ್ಮೆಲ್ಲ ವಿವರಗಳಿಗೆ.